ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಮಾಸ್ಟರ್ ಯುವರ್ ಸೆಲ್ಫ್ ಸೀರೀಸ್ನ 2ನೇ ವಿಡಿಯೋ. ಇದರಲ್ಲಿ ಬರುವಂಥ ಎಷ್ಟೋ ಕಾನ್ಸೆಪ್ಟ್ಗಳನ್ನು ನಾನು ಒಂದು ಸಾರಿ ಮೊದಲು ವಿಡಿಯೋ ಮಾಡಿದ್ದೆ. ಅದು ಮೆಂಬರ್ಸ್ ಓನ್ಲಿ ಅಂತ ಮಾಡಿದ್ದೆ. ಆದರೆ ಈಗ ಎಲ್ರಿಗೂ ಹೊಸದಾಗಿ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೇನೆ. ಅಲ್ಲಿರುವಂಥ ಕಾನ್ಸೆಪ್ಟನ್ನೇ ಆದರೆ ಇನ್ನಷ್ಟು ಇಮೇಜಸ್ಗಳನ್ನು ಯೂಸ್ ಮಾಡಿದರೆ ನಿಮಗೆ ಹೆಚ್ಚು ನೆನಪಿರಬಹುದು ಅಂತ ಇಮೇಜಸ್ಗಳನ್ನು ಆ್ಯಡ್ ಮಾಡಿ ಈಗ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೇನೆ. ಇದು 2ನೇ ವಿಡಿಯೋ. ಮಾಸ್ಟರ್ ಯುವರ್ ಸೆಲ್ಫ್ ಸೀರೀಸ್ನಲ್ಲಿ ಬರುವಂಥ ಎಲ್ಲ ಕಾನ್ಸೆಪ್ಟು ಬಹಳ ಇಂಪಾರ್ಟೆಂಟು. ಬರೀ UPSC ಯಾವುದೋ ಎಕ್ಸಾಮಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಬೇರೆ ಬೇರೆ ವಿಭಾಗಗಳಲ್ಲಿ ನೀವು ಮುಂದುವರೆದಾಗಲೂ ಈ ವಿಷಯಗಳು ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ದಯವಿಟ್ಟು ಸರಿಯಾಗಿ ನೋಡ್ಕೊಳ್ಳಿ. ಇದು ಸೈಕಾಲಜಿ ಮತ್ತು ರಿಸರ್ಚ್ ಬೇಸಿಸ್ ಮೇಲೆ ಮಾಡ್ತಾ ಇರುವಂಥ ವಿಡಿಯೋ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬ್ರೈನ್ ಬಗ್ಗೆ ಸ್ವಲ್ಪ ಹೆಚ್ಚು ಅರ್ಥ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದೇವೆ. ಹಿಡನ್ ರೂಲ್ಸ್ ಆಫ್ ಅವರ್ ಬ್ರೈನ್ ಅಲ್ವಾ? ತುಂಬ ಜನ ಹೇಳ್ತಾ ಇರ್ತಾರೆ, ತುಂಬ ಹಾರ್ಡ್ ವರ್ಕ್ ಮಾಡಿದ್ದೆ ಆದರೂ ಸಕ್ಸಸ್ ಸಿಗ್ತಾ ಇಲ್ಲ. ವೈ ಯು ಸ್ಟ್ರಗಲ್ ಈವನ್ ವೆನ್ ಯು ಆರ್ ಟ್ರೈಯಿಂಗ್ ಹಾರ್ಡ್ ಅಲ್ವಾ? ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ರೂ ಸಕ್ಸಸ್ ಯಾಕೆ ಸಿಗ್ತಾ ಇಲ್ಲ, ಅಥವಾ ಯಾವುದೇ ಒಂದು ವಿಷಯ ಯಾಕೆ ನೆನಪಿನಲ್ಲಿ ಇರ್ತಾ ಇಲ್ಲ? ಫಸ್ಟು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತಂದರೆ, ಒಂದು ಸಿಂಪಲ್ ಕ್ವಶನ್ ನೋಡಿ ನಿಮ್ಮ ಮುಂದಿದೆ. ಈಗ ಒಬ್ಬ ವ್ಯಕ್ತಿ ಮುಂದ್ಗಡೆ ಇರುವಂಥ ಇಮೇಜಸ್ ನೋಡಿ. ಮೊದಲನೇ ಇಮೇಜ್ ನೋಡಿ. ಒಂದು ದಿನ ಸೋಮವಾರ ಫುಲ್ ಫೋಕಸ್ಡ್ ಆಗಿ ಒಂದು ಕಣ್ಣು ಮಿಟಿಕಿಸಿದ ಹಾಗೆ ಇಡೀ ದಿನ ಬುಕ್ಕನ್ನು ನೋಡ್ತಾ ಇರ್ತಾರೆ. ಪ್ರತಿಯೊಂದು ಸಹ ತಲೆಗೆ ನೇರವಾಗಿ ಹೈವೇಲಿ ಹೋಗ್ತಾ ಇರುತ್ತೆ. ಆದರೆ ಮಾರನೇ ದಿನ ಪಕ್ಕದಲ್ಲಿ ಒಂದು ಸಣ್ಣ ಸೌಂಡ್ ಆದ್ರೆ ಸಾಕು, ಡಿಸ್ಟ್ರ್ಯಾಕ್ಟ್ ಆಗಿ ಇಡೀ ದಿನದ ಏಕಾಗ್ರತೆನೇ ಹಾರು ಹೋಗಿರುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ, ವಾಟ್ಸಪ್ನಲ್ಲಿ ಒಂದು ಟಿನ್ ಅಂತ ಬಂದರೆ ಸಾಕು, ಡಿಸ್ಟ್ರ್ಯಾಕ್ಟ್ ಆಗಿಬಿಡ್ತಾರೆ. ಸೊ ಸ್ಟೂಡೆಂಟ್ಸ್ಗಳದ್ದು ಈ ರೀತಿ ಆದರೆ, ಇನ್ನು ಕೆಲವರು ಯಾವುದೇ ವಿಷಯ ಆಗಿರಲಿ ಅರ್ಥ ಮಾಡ್ಕೊಳ್ತಾರೆ. ಅಂದರೆ ಇವತ್ತು ಒಂದು ಪ್ರಾಜೆಕ್ಟ್ ಇರಬಹುದು ಅಥವಾ ಯಾವುದೋ ಒಂದು ವಿಷಯ ಇರಬಹುದು, ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ. ಒಂದು ವಾರ ಆಗುತ್ತೆ. ಒಂದು ವಾರ ಆದಮೇಲೆ, ಅವತ್ತು ಅದನ್ನು ಓದಿದ್ದೆ, ಏನು ನೆನಪೇ ಆಗ್ತಿಲ್ವಲ್ವಾ ಇವತ್ತು, ಯಾಕೆ ಹೀಗಾಯಿತು, ತುಂಬ ಕನ್ಫ್ಯೂಸ್ ಆಗ್ತಾ ಇದೆ. ಈಗ ಅವತ್ತು ಅಷ್ಟು ಚೆನ್ನಾಗಿ ಕನ್ನಡದಲ್ಲಿ ಎಲ್ಲ ಇತ್ತು, ಇವತ್ತು ನೋಡಿದರೆ ಚೈನೀಸ್ ಥರ ಅನಿಸ್ತಾ ಇದೆ ಎಲ್ಲ ತಲೆಯಲ್ಲಿ, ಏನೂ ಅರ್ಥ ಆಗ್ತಾ ಇಲ್ಲ ಅಂತ ಕೆಲವರಿಗೆ ಅನಿಸ್ತಾ ಇರುತ್ತೆ. ಸೊ ಅಲ್ಲೂ ಸಹ ಒಂದು ಸಮಸ್ಯೆ ಬರುತ್ತೆ. ಒಂದಿನ ಅರ್ಥ ಮಾಡ್ಕೊಳ್ತಾರೆ, ಒಂದು ವಾರ ಆದಮೇಲೆ ನೆನಪೇ ಇರೋದಿಲ್ಲ. ಇನ್ನು ವರ್ಕಿಗೆ ಹೋದಾಗ ಕೆಲವೊಬ್ಬರು 10 ಗಂಟೆ ಕಾಲ ಕೆಲಸ ಮಾಡ್ತಾರೆ, ಆದರೂ ಅವರಿಗೆ ಒಳಗಡೆ ಮನಸ್ಸಿನೊಳಗಡೆ ಏನು ಕೆಲಸನೇ ಆಗಿಲ್ವಲ್ವಾ ಇವತ್ತು, ಏನಾಗ್ತಾ ಇದೆ, ಕೆಲಸ ಮಾಡಿದ್ದೇನೆ, ನೋಡಲಿಕ್ಕೆ ಇದೆ, ಆದರೆ ಮನಸ್ಸಿನಲ್ಲಿ ಇಲ್ಲ, ಇಷ್ಟೇ ಅಲ್ಲ ಇನ್ನೂ ಏನೋ ಆಗಬೇಕಿತ್ತು ಅಂತ ಒಂದು ಕೊರಗು ಕಾಡ್ತಾ ಇರುತ್ತೆ. ಇಂಥ ಸಿಚುವೇಶನ್ ಬಂದಾಗ ತುಂಬ ಜನ ಏನು ಮಾಡ್ತಾರೆ, ತಮ್ಮನ್ನು ತಾವು ದೂಷಿಸ್ಕೊಳ್ತಾರೆ. ದೂಷಿಸ್ಕೊಳ್ಳೋದು ಅಂತಂದರೆ ಹೇಗೆ? ಒಂದು ಡಿಸಿಪ್ಲಿನ್, ನನಗೆ ಯಾಕೋ ಡಿಸಿಪ್ಲಿನೇ ಇಲ್ಲ, ನನಗೆ ಮೊದಲಿಂದಾನು ಹೀಗೆ ಅನಿಸುತ್ತೆ, ಡಿಸಿಪ್ಲಿನ್ ಅನ್ನೋದು ಬರೋದೇ ಇಲ್ಲ, ಶಿಸ್ತು ಅನ್ನೋದೇ ಇಲ್ಲ ನನಗೆ ಅಂತ ಅವರೇ ಹೇಳ್ಕೊಳ್ತಾ ಇರ್ತಾರೆ. ಹಾಗೆ ಹೇಳ್ಕೊಳ್ಳೋವರಿಗೆ ಸಹ ಒಂದು ಮಾತು ಈಗಲೇ ಹೇಳಿಬಿಡ್ತೇನೆ, ಯಾವತ್ತೂ ನಿಮ್ಮ ಬಗ್ಗೆ ನೀವು ನೆಗೆಟಿವ್ ಆಗಿ ಒಂದು ಮಾತನ್ನು ಸಹ ಆಡಬಾರ್ದು. ಅದು ನಮ್ಮ ಬಗ್ಗೆ ನಾವು ಹೇಳ್ಕೊಳ್ತಿರ್ತೀವಲ್ವ, ದಯವಿಟ್ಟು ಆ ನೆಗೆಟಿವ್ ವರ್ಡಿಂಗ್ಸ್ ಅಥವಾ ನೆಗೆಟಿವ್ ವಾಕ್ಯಗಳನ್ನು ದಯವಿಟ್ಟು ಮೊದಲು ಕಡಿಮೆ ಮಾಡಿ. ಒಂದು ಡಿಸಿಪ್ಲಿನನ್ನು ದೂಷಿಸ್ತಾ ಇರ್ತಾರೆ. ಇನ್ನೊಬ್ಬರು ಏನು ಹೇಳ್ತಾರೆ, ನನಗೆ ಮೋಟಿವೇಶನ್ ಇರಬೇಕೇನಾದರೂ ಒಂದು, ಯಾರು ಮೋಟಿವೇಟ್ ಮಾಡೋರೇ ಇಲ್ಲ, ನನಗೆ ಮೋಟಿವೇಶನ್ ಇದ್ದರೆ ಏನಾದರೂ ಮಾಡ್ತಿದ್ದೆ ಅಂತ ಮೋಟಿವೇಶನನ್ನು ದೂಷಿಸ್ತಾರೆ. ಇನ್ನು ಕೆಲವರು, ನಾನು ಮೊದಲಿಂದ ಸೋಮಾರಿನೇ, ಏನು ಮಾಡೋದು, ಹೀಗೆ ಬೆಳೆದುಬಿಟ್ಟಿದ್ದೇನೆ, ಇನ್ನೂ ಹಾರ್ಡ್ ವರ್ಕ್ ಮಾಡಲಿಕ್ಕೆ ಹೋದರೆ ಒಂಥರ ದೇಹ ಎಲ್ಲ ಒಂಥರ ಲೇಜಿನೆಸ್, ಹೋಗೋದೇ ಇಲ್ಲ ಯಾವಾಗಲೂ ಅಂತ ಲೇಜಿನೆಸ್ಸನ್ನು ದೂರ್ತಾ ಇರ್ತಾರೆ. ಸೊ ಆ್ಯಕ್ಚುಲಿ ಸೈಕಾಲಜಿ ಪ್ರಕಾರ ಈ ಎಲ್ಲ ಎಕ್ಸ್ಪ್ಲನೇಷನ್ಗಳು ಸಹ ರಾಂಗ್. ಹೀಗೆ ರೀಸನ್ ಕೊಡೋರು ಏನಂದ್ಕೊಂಡಿರ್ತಾರೆ ಅಂತಂದರೆ, ಬ್ರೈನನ್ನು ಒಂದು ಮಷಿನ್ ಥರ ಟ್ರೀಟ್ ಮಾಡ್ತಾ ಇರ್ತಾರೆ. ಬ್ರೈನು ಅಂತಂದರೆ ಒಂದು ಯಂತ್ರ, ನಮಗೆ ಬೇಕಾದಾಗ ಅದು ವರ್ಕ್ ಆಗುತ್ತೆ, ನಮಗೆ ಮೋಟಿವೇಶನ್ ಇಲ್ಲ ಅಂತಂದರೆ ಅದು ಡೌನ್ ಆಗುತ್ತೆ, ಅಥವಾ ನಾವು ಲೇಸಿ ಆಗಿದ್ದರೆ ಅದು ವರ್ಕ್ ಆಗಲ್ಲ. ಈ ರೀತಿ ಬ್ರೈನನ್ನು ಒಂದು ಮಷಿನ್ ಥರ ಟ್ರೀಟ್ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಬ್ರೈನ್ ಹಾಗೆ ವರ್ಕ್ ಆಗೋದಿಲ್ಲ. ಬ್ರೈನನ್ನು ಅರ್ಥ ಮಾಡ್ಕೊಳ್ಳೇಬೇಕು. ಕಲಿಯುವ ವಿಷಯಕ್ಕೆ ಬಂದರೆ, ಅಥವಾ ಯಾವುದೇ ಒಂದು ವಿಭಾಗದಲ್ಲಿ ನೀವು ಏನಾದರೂ ಮಾಡಲಿಕ್ಕೆ ಹೊರಟಾಗ 3 ಮುಖ್ಯವಾದ ವಿಷಯಗಳು ಬಹಳ ಇಂಪಾರ್ಟೆಂಟ್. ಮೊದಲನೇದು ಅಟೆನ್ಷನ್, ಎರಡನೇದು ಮೆಮೊರಿ, ಮೂರನೇದು ಎನರ್ಜಿ. ಅಟೆನ್ಷನ್ ಅಂತಂದರೆ
ನಮ್ಮ ವ್ಯವಸ್ಥೆ ಈ ದೇಹದ ಒಳಗೆ ಅಥವಾ ಮೆದುಳಿನ ಒಳಗೆ ಏನು ಪ್ರವೇಶಿಸ್ತಾ ಇದೆ ಅದನ್ನು ಗಮನಿಸೋದು. ಈಗ ನಮ್ಮ ತಲೆ ಅನ್ನೋದು ಒಂದು ಸೆಕ್ಯೂರಿಟಿ ಗಾರ್ಡ್ ಇದ್ದ ಹಾಗೆ, ನಮ್ಮ ಬ್ರೇನು ಒಂದು ಸೆಕ್ಯೂರಿಟಿ ಗಾರ್ಡ್ ಇದ್ದ ಹಾಗೆ. ಅದೇನು ಮಾಡುತ್ತೆ, ಈ ಕಣ್ಣು ಕಿವಿ ಪಂಚೇಂದ್ರಿಯಗಳಿಂದ ನಮ್ಮ ದೇಹಕ್ಕೆ ಮನಸ್ಸಿಗೆ ಏನೇನು ಬರ್ತಾ ಇರುತ್ತೋ ಅದೆಲ್ಲವನ್ನ ಫಿಲ್ಟರ್ ಮಾಡಿ ಬೇಕಾದಷ್ಟನ್ನು ಮಾತ್ರ ಒಳಗೆ ಕಳಿಸೋದು ಬ್ರೈನಿನ ಕೆಲಸ ಅಲ್ವಾ, ಸೆಕ್ಯೂರಿಟಿ ಗಾರ್ಡಿನ ಕೆಲಸ. ಆ ಸೆಕ್ಯೂರಿಟಿ ಗಾರ್ಡ್ ಈ ಅಟೆನ್ಷನ್ ಅಲರ್ಟ್ ಆಗಿದ್ದರೆ ಸರಿಯಾಗಿರೋ ವಿಷಯ ಒಳಗಡೆ ಹೋಗುತ್ತೆ, ಇಲ್ದಿದ್ರೆ ಇಲ್ಲ ಅಲ್ವಾ. ಸೊ ಅಟೆನ್ಷನ್ ಮೊದಲನೇದು. ಎರಡನೇದು ಮೆಮೊರಿ. ಅಂದರೆ ಕಳಿಸಿದ ಮೇಲೆ ಒಳಗಡೆ ಏನು ಉಳಿಯುತ್ತೆ. ಸೆಕ್ಯೂರಿಟಿ ಗಾರ್ಡಿಂದ ಪಾಸ್ ಆಗಿ ಒಳಗಡೆ ಬಂತು, ಇದೇನು ಈಗ ಲಾಕರ್ ಇದ್ದ ಹಾಗೆ. ಈ ಲಾಕರ್ನ ಒಳಗಡೆ ಎಲ್ಲ ಫೈಲ್ಗಳನ್ನು ಜೋಪಾನವಾಗಿಡೋದು ಈ ಮೆಮೊರಿ ಕೆಲಸ. ಮತ್ತು ಆ ಇರೋ ಫೈಲ್ಗಳ ಜೊತೆ ಕನೆಕ್ಷನ್ನು, ಅಂದರೆ ನಮಗೆ ತುಂಬ ಯೋಚನೆಗಳು ಬರ್ತಾ ಇರುತ್ತೆ, ಒಂದು ಯೋಚನೆಗೆ ಇನ್ನೊಂದು ಯೋಚನೆಗೆ ಕನೆಕ್ಷನ್ ಸಂಪರ್ಕವನ್ನು ಕಲ್ಪಿಸಿ ಅವುಗಳನ್ನು ಹಾಗೆ ಇಟ್ಕೊಳ್ಳೋದು ಈ ಮೆಮೊರಿ ಕೆಲಸ. ಮೊದಲನೇದು ಅಟೆನ್ಷನ್, ಆಮೇಲೆ ಮೆಮೊರಿ. ಮೂರನೇದು ಎನರ್ಜಿ. ಎನರ್ಜಿ ಅಂತಂದರೆ ಈ ಎಲ್ಲ ವ್ಯವಸ್ಥೆಗಳು ರನ್ ಆಗಲಿಕ್ಕೆ ಒಂದು ಬ್ಯಾಟ್ರಿ. ಈ ಮೊಬೈಲಿಗೆ ಹೇಗೆ ಬ್ಯಾಟ್ರಿ ಇರುತ್ತೋ ನಮಗೂ ಸಹ ಬ್ಯಾಟ್ರಿ ಏನು ನಮ್ಮ ಎನರ್ಜಿ. ಬ್ಯಾಟ್ರಿ ಅಥವಾ ಜನರೇಟರ್ ನಮಗೆ ಶಕ್ತಿ ಕೊಡೋದು. ಎಷ್ಟು ವೇಗವಾಗಿ ನಾವು ಓಡಬಹುದು, ಕೆಲಸ ಮಾಡಬಹುದು ಅನ್ನೋದನ್ನು ನಿರ್ಧರಿಸೋದು ಈ ಎನರ್ಜಿ. ಸೊ ಅಟೆನ್ಷನ್, ಮೆಮೊರಿ, ಎನರ್ಜಿ ಮೂರು ಮುಖ್ಯವಾದ ಡಿಪಾರ್ಟ್ಮೆಂಟ್ ಇದೆ ನಮ್ಮ ದೇಹದಲ್ಲಿ ಅಥವಾ ನಮ್ಮ ಬ್ರೈನ್ನಲ್ಲಿ ಅಂತ ಹೇಳ್ಬೋದು, ಮುಖ್ಯವಾಗಿ ಬ್ರೈನ್ನಲ್ಲಿ. ಆದರೆ ತುಂಬ ಜನ ಏನು ಮಾಡ್ಕೊಂಡಿರ್ತಾರೆ, ಸರಿಯಾದ ಸಮಸ್ಯೆ ಎಲ್ಲಿದೆ ಅಂತ ಹುಡುಕ್ಲಿಕ್ಕೆ ಹೋಗೋದಿಲ್ಲ. ಈಗ ಕೆಲವರು ಏನು ಅಂದ್ಕೊಂಡಿರ್ತಾರೆ, ಈಗ ಮೊದಲನೇದು ನನಗೆ ಮೆಮೊರಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿರ್ತಾರೆ. ಮೆಮೊರಿ ಪ್ರಾಬ್ಲಮ್ ಅಲ್ಲ ಅದು. ಆ್ಯಕ್ಚುಲಿ ಯು ಹ್ಯಾಡ್ ಆ್ಯನ್ ಅಟೆನ್ಷನ್ ಪ್ರಾಬ್ಲಮ್. ಮೊದಲನೇದು ನೋಡಿ, ಇಲ್ಲಿ ಅಟೆನ್ಷನ್ ಪ್ರಾಬ್ಲಮ್. ಸರಿಯಾಗಿ ನೀವು ಸರಿಯಾದ ಮಾಹಿತಿಯನ್ನು ಒಳಗಡೆ ಕಳಿಸ್ತಾ ಇಲ್ಲ. ಕೆಲವರು ಹೇಳ್ತಾರೆ, ಯು ಥಿಂಕ್ ಯು ಹ್ಯಾವ್ ಫೋಕಸ್ ಪ್ರಾಬ್ಲಮ್, ನನಗೆ ಫೋಕಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಫೋಕಸ್ ಪ್ರಾಬ್ಲಮ್ ಅಲ್ಲ ಅದು, ಆ್ಯಕ್ಚುಲಿ ಎನರ್ಜಿ ಪ್ರಾಬ್ಲಮ್. ಎನರ್ಜಿಯನ್ನು ಸರಿಯಾಗಿ ನೀವು ಮ್ಯಾನೇಜ್ ಮಾಡ್ತಾ ಇಲ್ಲ, ಹಾಗಾಗಿ ಫೋಕಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಕೆಲವರು ನನಗೆ ಮೋಟಿವೇಶನ್ ಇದ್ದರೆ ಮಾತ್ರ ಎಲ್ಲ ಮಾಡ್ಲಿಕ್ಕೆ ಆಗೋದು ಅಂತ ಹೇಳ್ತಾ ಇರ್ತಾರೆ. ಆದರೆ ಆ್ಯಕ್ಚುಲಿ ಅಲ್ಲಿ ಮೆಂಟಲಿ ಎಕ್ಸಾಷನ್ ಆಗಿಬಿಟ್ಟಿರುತ್ತೆ. ಬ್ರೇನು ತುಂಬ ರಿಕವರಿ ಇಲ್ಲದೇನೆ ವರ್ಕ್ ಮಾಡ್ತಾ ಎಕ್ಸಾಸ್ಟ್ ಆಗಿರುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳದೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ದೂಷಿಸಬಾರದು. ಹಾಗಾಗಿ ನೆಕ್ಸ್ಟ್ ಒಂದೊಂದೇ ಪಾರ್ಟ್ಗಳನ್ನು ಮುಖ್ಯವಾದನ್ನು ನೋಡ್ತಾ ಹೋಗೋಣ. ಅಟೆನ್ಷನ್ ಅಂತಂದ್ರೆ ಏನು? ನಮ್ಮ ರಿಯಾಲಿಟಿಯ ಒಂದು ಗೇಟ್ ಕೀಪರ್ ಥರ. ಅಟೆನ್ಷನ್ ಅಂತಂದರೆ ಕಾನ್ಸಂಟ್ರೇಷನ್ ಅಂತ ಎಷ್ಟು ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಗಂಭೀರವಾಗಿ ಒಂದು ವಿಷಯದಲ್ಲಿ ಮನಸ್ಸನ್ನು ನೇರವಾಗಿ ಕೂತ್ಕೊಂಡು ಓದೋದು, ಆವಾಗ ನಮಗೆ ಎಲ್ಲ ತಲೆಗೆ ಹೋಗುತ್ತೆ. ಸೊ ಈ ಥರ ಒಂದು ಕಡೆ ಫೋಕಸ್ ಮಾಡೋದನ್ನು ಅಟೆನ್ಷನ್ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಆದರೆ ಅಟೆನ್ಷನ್ ಅಂದರೆ ಏನು? ಸೆಲೆಕ್ಷನ್. ಈಗ ನೀವು ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ತುಂಬ ಕಡೆಯಿಂದ ಬೇರೆ ಬೇರೆ ಇನ್ಫಾರ್ಮೇಷನ್ ಬರ್ತಾ ಇದೆ ನಿಮ್ಮ ತಲೆಗೆ. ಹೊರಗಡೆ ಎಲ್ಲೋ ಗಲಾಟೆ ಆಗ್ತಾ ಇರಬಹುದು, ವಾಹನಗಳ ಶಬ್ದ ಇರಬಹುದು, ಮನೆ ಒಳಗಡೆ ನಿಮ್ಮ ಮನೆಯವರು ಮಾತಾಡ್ತಾ ಇರಬಹುದು, ಪಕ್ಕದಲ್ಲಿ ಯಾವುದೋ ಮೊಬೈಲ್ ರಿಂಗ್ ಆಗ್ತಾ ಇರಬಹುದು. ಇಷ್ಟೆಲ್ಲ ಇನ್ಫಾರ್ಮೇಷನ್ ಒಂದೇ ಸಾರಿ ಬ್ರೈನಿಗೆ ಬರ್ತಾ ಇದೆ ಅಲ್ವಾ ಈಗ. ಹಾಗಾಗಿ ಅಷ್ಟೆಲ್ಲವನ್ನು ಏಕಕಾಲಕ್ಕೆ ಪ್ರೊಸೆಸ್ ಮಾಡಲಿಕ್ಕೆ ಬ್ರೈನ್ ಹತ್ರ ಆಗೋದಿಲ್ಲ. ಆವಾಗ ಬ್ರೈನ್ ಥಿಂಕ್ ಮಾಡುತ್ತೆ, ಪದೇ ಪದೇ ಕೇಳ್ಕೊಳ್ಳುತ್ತೆ ತನ್ನನ್ನು ತಾನು, ವಾಟ್ ಡಿಸರ್ವ್ ಮೈ ಲಿಮಿಟೆಡ್ ಮೆಂಟಲ್ ರಿಸೋರ್ಸ್. ಬ್ರೈನ್ ಹತ್ರ ಇರೋದು ಲಿಮಿಟೆಡ್ ರಿಸೋರ್ಸ್. ಎಲ್ಲ ಕಡೆ ಅದು ತನ್ನ ಎನರ್ಜಿಯನ್ನು, ಅಟೆನ್ಷನನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ 2 ವಿಡಿಯೋ ಒಂದೇ ಸಾರಿ ನಿಮ್ಮ ಹತ್ರ ನೋಡ್ಲಿಕ್ಕೆ ಆಗುತ್ತಾ? ಒಂದೇ ಸಾರಿ ಅಂದರೆ ಅದು ರನ್ ಆಗ್ತಾ ಇರಬಹುದು ವಿಡಿಯೋ. ಈಗ ಮೊಬೈಲಲ್ಲಿ 2 ಮೊಬೈಲ್ ಇದೆ ಅಂತ ಇಟ್ಕೊಳ್ಳಿ. ಒಂದು ಕೈಲಿ ಬಲಗೈಲಿ ಒಂದು ಮೊಬೈಲು, ಇನ್ನೊಂದು ಕೈಲಿ ಇನ್ನೊಂದು ಮೊಬೈಲು. ಬಲಗೈಲಿ ಒಂದು ಮ್ಯೂಸಿಕ್ ಅಥವಾ ಫಿಲ್ಮ್ ರನ್ ಆಗ್ತಾ ಇರುತ್ತೆ, ಓಡ್ತಾ ಇರುತ್ತೆ. ಎಡಗೈಲಿ ಒಂದು ಲೆಕ್ಚರ್ ನೀವು ನೋಡ್ತಾ ಇರ್ತೀರಿ. ಎರಡನ್ನೂ ಒಂದು ಕಣ್ಣಿಲ್ಲಿ ಅಂತ ಮಾಡ್ಲಿಕ್ಕೆ ಆಗುತ್ತಾ? ಒಂದು ಕಿವಿ ಇದು ಕೇಳುತ್ತೆ, ಇನ್ನೊಂದು ಕಿವಿ ಇದು ಕೇಳುತ್ತೆ ಅಂತ ಆ ಥರ ಫಿಕ್ಸ್ ಮಾಡ್ಲಿಕ್ಕೆ ಆಗುತ್ತಾ? ಆಗಲ್ಲ. ಮೈಂಡಿಗೆ ಲಿಮಿಟೆಡ್ ರಿಸೋರ್ಸ್ ಇರೋದು. ಲಿಮಿಟೆಡ್ ರಿಸೋರ್ಸನ್ನು ಎಲ್ಲಿ ಯೂಸ್ ಮಾಡಿದರೆ ನನಗೆ ಖುಷಿ ಸಿಗುತ್ತೆ ಅಂತ ಮೈಂಡ್ ಥಿಂಕ್ ಮಾಡ್ತಾ ಇರುತ್ತೆ. ಹಾಗಾಗಿ ಅಟೆನ್ಷನ್ ಅಂತಂದರೆ ಫೋಕಸ್ ಮಾಡೋದಕ್ಕಿಂತ ಜಾಸ್ತಿ ಏನು ಇಗ್ನೋರ್ ಮಾಡೋದು ಅಂತಂದರೆ ಯಾವುದನ್ನು ನಾನು ಬಿಡಬೇಕು ಈಗ ಅಂತ ಥಿಂಕ್ ಮಾಡೋದು. ಸೊ ಮೈಂಡ್ ಅದನ್ನು ಥಿಂಕ್ ಮಾಡ್ತಾನೆ ಇರುತ್ತೆ. ಕೆಲವೊಂದು ಸಾರಿ ಅನ್ಸುತ್ತಲ್ವಾ, ಡಿಸ್ಟ್ರಾಕ್ಷನ್ ಅನ್ನೋದು ಒಂದು ಕ್ಯಾರೆಕ್ಟರಲ್ಲಿ ಫ್ಲಾ ಅಂತ ನಾವು ಅಂದ್ಕೊಂಡಿರ್ತೇವೆ. ನಾವು ಬೇಗ ಡಿಸ್ಟ್ರಾಕ್ಟ್ ಆಗಿಬಿಡ್ತೇನೆ
ಅಂತ ನಾವು ಅಂದ್ಕೊಂಡಿರ್ತೇವೆ. ಆ್ಯಕ್ಚುಲಿ ಅದು ನಮ್ಮ ಡಿಫಾಲ್ಟ್ ಸೆಟ್ಟಿಂಗ್. ಅದು ಡಿಫಾಲ್ಟ್ ಸೆಟ್ಟಿಂಗ್ ಅಂತಂದರೆ ಎಲ್ಲ ಮನುಷ್ಯರು ಡಿಸ್ಟ್ರ್ಯಾಕ್ಟ್ ಆಗೇ ಆಗ್ತಾರೆ. ನಿಮ್ಮ ಫೋನು ನಿಮ್ಮ ವಿಲ್ ಪವರ್ ಜೊತೆ ಮಾತ್ರ ಅದು ಕಾಂಪೀಟ್ ಮಾಡೋದಿಲ್ಲ, ಅದು ನಿಮ್ಮ ಇಡೀ ಬಯಾಲಜಿ ಜೊತೆ ಕಾಂಪೀಟ್ ಮಾಡ್ತಾ ಇದೆ. ಲಕ್ಷಾಂತರ ವರ್ಷಗಳಿಂದ ಅಥವಾ ಮನುಷ್ಯ ವಿಕಸನದ ಹಾದಿಯಲ್ಲಿ ಬೆಳೆದು ಬರ್ತಾ ಇರಬೇಕಾದ್ರೆ ಅವನಿಗೆ ತುಂಬ ಪ್ರಾಣಿಗಳಿಂದ ಬೇರೆ ಬೇರೆ ಭಯ ಇರ್ತಾ ಇತ್ತು. ಒಂದೇ ಕಡೆ ಫೋಕಸ್ ಮಾಡಿ ಒಂದು ಗ್ರಂಥವನ್ನು ಅಧ್ಯಯನ ಮಾಡ್ತೇನೆ ಅಂತ ಕಾಡಿನಲ್ಲಿ ಕೂತ್ಕೊಳ್ತಾ ಇದ್ದರೆ ಯಾವುದೋ ಪ್ರಾಣಿಯ ಆಹಾರ ಆಗಿಬಿಡ್ತಾ ಇದ್ದ ಮನುಷ್ಯ. ಹಾಗಾಗಿ ನಮಗೆ ಆ ಒಂದು ಫೋಕಸ್ಡ್ ಸೆಟ್ಟಿಂಗ್ಸ್ ಮೊದಲೇ ಇಲ್ಲ ಮನಸ್ಸಿನಲ್ಲಿ ಅಥವಾ ಬ್ರೈನ್ನಲ್ಲಿ. ಡಿಫಾಲ್ಟ್ ಆಗಿ ನಾವು ಡಿಸ್ಟ್ರ್ಯಾಕ್ಟ್ ಆಗೋವ್ರೆ. ಯಾವುದು ನಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡುತ್ತೆ ಅಥವಾ ಯಾವುದು ಅಟೆನ್ಷನನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಅಂತಂದರೆ ನೋಡಿ, ನಾವೆಲ್ ಥಿಂಗ್ಸ್ ಅಂತಂದರೆ ಇವತ್ತು ಒಂದು ವಿಷಯ ಓದೋದು, ನಾಳೆ ಈ ವಿಷಯ ಸಾಕು ಇನ್ಯಾವುದಾದ್ರೂ ಹೊಸದು ಮಾಡೋಣ, ಹೊಸ ವಿಷಯ ಮಾಡಲಿಕ್ಕೆ ಯಾವತ್ತೂ ಟ್ರೈ ಮಾಡ್ತಾ ಇರ್ತೇವೆ. ಮತ್ತು ಅನ್ಫಿನಿಶ್ಡ್ ಟಾಸ್ಕ್, ಕೆಲವೊಂದು ಟಾಸ್ಕ್ ಫಿನಿಶ್ ಆಗಿರೋದಿಲ್ಲ, ಅರ್ಧಕ್ಕೆ ನಿಂತಿರುತ್ತೆ. ಸೊ ಅದು ನಮ್ಮ ಅಟೆನ್ಷನನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ. ಮತ್ತು ಥ್ರೆಟ್ಸ್, ಯಾವುದಾದ್ರೂ ಒಂದು ಭಯ ಅಪಾಯ ಇದ್ದರೆ ಅದು ನಮ್ಮ ಅಟೆನ್ಷನನ್ನು ಗ್ರ್ಯಾಬ್ ಮಾಡುತ್ತೆ ಅಲ್ವಾ. ನೀವಿಲ್ಲಿ ಕೂತ್ಕೊಂಡಿರಬೇಕಾದ್ರೆ ಪಕ್ಕದಲ್ಲಿ ಯಾವುದೋ ಒಂದು ಪ್ರಾಣಿ ಬಂತು ಅಂತಂದರೆ ವಿಡಿಯೋ ನೋಡೋದನ್ನು ಬಿಟ್ಟು ನೀವಲ್ಲಿ ನೋಡ್ತೀರಿ. ಥ್ರೆಟ್ಸ್, ಸೋಷಿಯಲ್ ಇನ್ಫಾರ್ಮೇಷನ್, ಸಾಮಾಜಿಕವಾಗಿ ಮನುಷ್ಯ ಒಬ್ಬ ಸಂಘಜೀವಿ, ಸಮಾಜದಲ್ಲಿ ಇರುವಂಥ ವ್ಯಕ್ತಿ ಅಂತ ಹೇಳ್ತಾರೆ. ಸಮಾಜದಲ್ಲಿ ಬೇರೆ ಬೇರೆ ಘಟನೆಗಳು, ಗಾಸಿಪ್ ಅಂತ ಹೇಳ್ತೀವಲ್ವಾ, ಅದ್ರ ಕಡೆನೂ ಸಹ ನಮ್ಮ ಒಂದು ಆಸಕ್ತಿ ಜಾಸ್ತಿ ಇರುತ್ತೆ. ಹಾಗಾಗಿ ದಿಸ್ ಇಸ್ ವೈ ಪೀಪಲ್ ಆಫನ್ ಸಿಟ್ ಇನ್ ಫ್ರಂಟ್ ಆಫ್ ಅ ಬುಕ್ ವೈಲ್ ಮೆಂಟಲಿ ಬೀಯಿಂಗ್ ಸಮ್ವೇರ್ ಎಲ್ಸ್. ಕೂತ್ಕೊಂಡಿರೋದಲ್ಲಿ ಪುಸ್ತಕದ ಮುಂದೆ, ಅಂದರೆ ಮೈಂಡ್ ಇರೋದಲ್ಲಿ ಯಾವುದೋ ಬೇರೆ ಬೇರೆ ಪ್ರದೇಶಗಳಲ್ಲಿ. ಅದು ಪ್ರದೇಶ ಸಮಾಚಾರನೇ ಬೇರೆ, ವಾಸ್ತವನೇ ಬೇರೆ ಆಗಿರುತ್ತೆ. ಸೊ ಐಸ್ ಆರ್ ರೀಡಿಂಗ್, ಅಟೆನ್ಷನ್ ಇಸ್ ನಾಟ್. ಕಣ್ಣಿಗೆ ಹೋಗ್ತಾ ಇರುತ್ತೆ ಎಲ್ಲ, ಆದರೆ ಮೆದುಳಿಗೆ ಹೋಗ್ತಾ ಇರಲ್ಲ. ಹಾಗಾಗಿ ಅಟೆನ್ಷನ್ ಇಲ್ಲದೆ ಇದ್ದರೆ ಇಲ್ಲಿ ಮುಖ್ಯವಾಗಿ ವಿಷಯ ಬರೋದು. ಅಟೆನ್ಷನ್ನಿಗೆ ಹೋಗಲಿಲ್ಲ ಅಂತಂದರೆ ಅಲ್ಲಿ ಲರ್ನಿಂಗ್ ಆಗೋದಿಲ್ಲ. ಲರ್ನಿಂಗ್ ಆಗಲ್ಲ ಅಂತಂದರೆ ಮೆಮೊರಿಲಿ ಅದು ಉಳಿಯೋದಿಲ್ಲ. ಸೊ ಅಟೆನ್ಷನ್ ಮೊದಲು ಕರೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದಾದ ಮೇಲೆ ಒಂದು ನಿಮಿಷ, ಮೋಸ್ಟ್ ಮೆಮೊರಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಮಚ್ ಅರ್ಲಿಯರ್ ದೆನ್ ಪೀಪಲ್ ರಿಯಲೈಸ್. ನಾವೇನು ಅಂದ್ಕೊಳ್ತೇವೆ, ಈಗ ಯಾವುದೋ ಒಂದು ಎಕ್ಸಾಮ್ ನೋಡಿದಾಗ ಓಹೋ ಈಗ ಮರ್ತು ಹೋಗ್ತಾ ಇದೆ ಅಂತ ಅಂದ್ಕೊಂಡಿರ್ತೇವೆ. ಆ್ಯಕ್ಚುಲಿ ಅಟೆನ್ಷನ್, ಸ್ಟೋರೇಜ್ ಮತ್ತು ರೀಕಾಲ್ 3 ಹಂತಗಳಲ್ಲಿ ಆ ಒಂದು ಪ್ರೊಸೆಸ್ ಆಗ್ತಾ ಇರುತ್ತೆ. ಯಾವುದನ್ನು ನೀವು ಒಳಗಡೆ ಕಳಿಸ್ತೀರಿ ಮತ್ತು ಹೇಗೆ ಅದಕ್ಕೆ ಫೋಕಸ್ ಮಾಡ್ತೀರಿ, ಬೇರೆದನ್ನು ಎಷ್ಟು ಇಗ್ನೋರ್ ಮಾಡ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಅಟೆನ್ಷನ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಾಯಿತು. ಈಗ ಮೆಮೊರಿ, ತುಂಬ ಜನರಿಗೆ ನನಗೆ ಅರ್ಥ ಆಗಿದೆ ಹಾಗಾಗಿ ನಂಗೆ ನೆನಪಿರುತ್ತೆ. ಇದು ಮೊದಲನೇ ವಿಡಿಯೋದಲ್ಲೂ ಸಹ ಹೇಳಿದ್ದೆ ಅಲ್ವಾ, ಅರ್ಥ ಆಗೋದು ಅಂತಂದರೆ ನೆನಪಿರುತ್ತೆ ಅಂತ ಅರ್ಥ ಅಲ್ಲ. ಐ ಅಂಡರ್ಸ್ಟುಡ್ ಇಟ್ ದೇರ್ ಫಾರ್ ಐ ಲರ್ನ್ಡ್ ಇಟ್. ಇದು ನಾಟ್ ಟ್ರೂ. ಮೊದಲು ನಾವು ತುಂಬ ಅಂದ್ಕೊಂಡಿರ್ತೇವೆ ಇದು ಕಥೆ ಅಲ್ಲ. ಈಗ ಎಷ್ಟೋ ಎಕ್ಸಾಮ್ನಲ್ಲಿ ನಿಮಗೆ ಕಥೆ ಬರೀಲಿಕ್ಕೆ ನಿಮ್ಮದೇ ಆದ ವಾಕ್ಯದಲ್ಲಿ ಹೇಗೆ ಬರೆದ್ರೂ ಆಗತ್ತೆ ಅಂತ ಅದಕ್ಕೆ ಮಾರ್ಕ್ಸ್ ಕೊಡೋದಿಲ್ಲ. ಯಾವುದೋ ಘಟನೆ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ, ನಿಮ್ಮದೇ ವಾಕ್ಯದಲ್ಲಿ ನೀವು ನಿಮ್ಮದೇ ಭಾಷೆಯಲ್ಲಿ ಬರೆದಿರಬಹುದು, ಆದರೆ ಅದಕ್ಕೆ ಮಾರ್ಕ್ಸ್ ಬರುತ್ತಾ ಅನ್ನೋದು ಎಕ್ಸಾಮ್ನ ಸ್ಟ್ಯಾಂಡರ್ಡ್ ಮೇಲಿರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಬೇರೆ, ಮೆಮೊರಿ ಬೇರೆ. ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಒಂದು ಬಿಗಿನಿಂಗ್, ಆದರೆ ಮೆಮೊರಿ ಅನ್ನೋದು ನಿಜವಾಗ್ಲೂ ನಾಲೆಜ್ ಸರ್ವೈವ್ ಆಗುತ್ತಾ ಅಂತ ತಿಳಿಸುತ್ತೆ. ಸೊ ಮೋಸ್ಟ್ ಪೀಪಲ್ ಇಮ್ಯಾಜಿನ್ ಮೆಮೊರಿ ಆಸ್ ಸ್ಟೋರೇಜ್, ಆದರೆ ಸೈನ್ಸ್ ಏನು ಹೇಳುತ್ತೆ, ಮೆಮೊರಿ ಇಸ್ ಕ್ಲೋಸರ್ ಟು ರೀಕನ್ಸ್ಟ್ರಕ್ಷನ್. ರೀಕನ್ಸ್ಟ್ರಕ್ಷನ್ ಅಂತಂದರೆ ಫಸ್ಟ್ ಟೈಮು ಒಂದು ವಿಷಯವನ್ನು ಓದ್ತೀರಿ, ಓದಿದ್ಮೇಲೆ ಅದು ಅರ್ಥ ಆಗುತ್ತೆ, ಅರ್ಥ ಆದಮೇಲೆ ಅಟೆನ್ಷನ್ ಚೆನ್ನಾಗಿದ್ದರೆ ಅದು ಮೆಮೊರಿಗೆ ಹೋಗುತ್ತೆ, ಅಂದರೆ ಮೆದುಳಿನಲ್ಲಿ ಸ್ವಲ್ಪ ಹೊತ್ತು ಉಳಿಯುತ್ತೆ. ಆದರೆ ಅದು ಭದ್ರವಾಗಿ ಉಳಿಯೋದು ಯಾವಾಗ, ರೀಕಾಲ್ ಮಾಡಿದಾಗ. ಸ್ಟೋರ್ ಆಗುತ್ತೆ ಮೊದಲು, ಮತ್ತು ನೀವು ಅದನ್ನು ರೀಕಾಲ್ ಮಾಡಿದಾಗ, ಟ್ರೈ ಟು ರಿಮೆಂಬರ್, ನೆನಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಬ್ರೈನು ಎಲ್ಲವನ್ನು ರೀಬಿಲ್ಡ್ ಮಾಡುತ್ತೆ, ರೀಕನ್ಸ್ಟ್ರಕ್ಟ್ ಮಾಡುತ್ತೆ. ಆವಾಗ ಹೊಸದಾಗಿ ಆ ಒಂದು ನ್ಯೂರಲ್ ಪಾತ್ವೇಗಳು ಜನರೇಟ್ ಆಗಿ ಅಥವಾ ಕ್ರಿಯೇಟ್ ಆಗಿ ಇನ್ನಷ್ಟು ಭದ್ರವಾಗಿ ಅದು ಮೆದುಳಿನಲ್ಲಿ ಉಳಿಯುತ್ತೆ. ಅದಕ್ಕೋಸ್ಕರನೇ ಓದೋದಕ್ಕಿಂತ ಪದೇ ಪದೇ ಓದೋದಕ್ಕಿಂತ ಅದ್ರ ಮೇಲೆ ಟೆಸ್ಟ್ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ನಮಗೆ ಕೆಲವೊಂದು ಸಾರಿ ಮರ್ತು ಹೋಗಿರುತ್ತೆ, ಮೆಮೊರಿ ಆ ಕಡೆ ಹೋಗಿರುತ್ತೆ, ಆದರೂ ಸಹಿತ ನಾವೇನು ಅಂದ್ಕೊಂಡಿರ್ತೇವೆ ಅರ್ಥ ಆಗಿದೆ, ಅದು ನೆನಪಿರುತ್ತೆ ಅಲ್ವಾ. ಓವರ್ ಕಾನ್ಫಿಡೆಂಟ್ ಆಗಿಬಿಟ್ಟಿರ್ತೇವೆ. ಹಾಗೆ ಮಾಡಬಾರ್ದು. ಟೆಸ್ಟ್ ತಗೊಂಡು ಪದೇ ಪದೇ ನಮ್ಮನ್ನು ಚೆಕ್ ಮಾಡ್ಕೊಳ್ತಾ ಇರಬೇಕು. ತುಂಬ ಜನರಿಗೆ ಟೆಸ್ಟ್ ತಗೊಳ್ಳೋದು ಅನ್ಕಂಫರ್ಟೇಬಲ್. ಯಾಕೆ ಹೇಳಿ, ಟೆಸ್ಟ್ ತಗೊಂಡಾಗ ಅದು ಮರ್ತು ಹೋಗಿರೋದು ಗೊತ್ತಾಗ್ಬಿಡುತ್ತೆ,
ಮರ್ತು ಹೋಗಿರೋದು ಗೊತ್ತಾಗ್ಬಿಟ್ರೆ ಮನಸ್ಸಿಗೆ ಒಂಥರ ಅಷ್ಟು ಓದಿದ್ರು ಈಗ ನೆನಪಾಗ್ತಾ ಇಲ್ವಲ್ಲ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಅದು ಅನ್ಈಸಿನೆಸ್ ಅಥವಾ ಏನೋ ಅನ್ಕಂಫರ್ಟೇಬಲ್ ಟೆಸ್ಟ್ ತಗೊಳ್ಳೋದು. ಹಾಗಾಗಿ ಅವರು ಎಷ್ಟೇ ಪ್ರಯತ್ನ ಮಾಡಿದರೂ ತಮಗೆ ತಾವು ಓವರ್ ಕಾನ್ಫಿಡೆಂಟ್ ಆಗಿ ಹೇಳ್ಕೊಳ್ತಾ ಇರ್ತಾರೆ ಬಿಟ್ಟರೆ ಎಕ್ಸಾಮ್ ಬಂದಾಗ ಮತ್ತೆ ಸಮಸ್ಯೆ ಶುರುವಾಗುತ್ತೆ. ಹಾಗಾಗಿ ಬ್ರೈನ್ ಲರ್ನ್ಸ್ ಥ್ರೂ ರಿಟ್ರೀವಲ್, ಮತ್ತೆ ರಿಟ್ರೀವ್ ಮಾಡ್ಕೊಳ್ಳೋದ್ರಿಂದ ಬ್ರೈನು ಕಲಿಯುತ್ತೆ. ಇದನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಆ ವಿಡಿಯೋ ನೋಡಿದಾಗ ಇನ್ನಷ್ಟು ಹೆಚ್ಚು ಮಾಹಿತಿ ಸಿಗುತ್ತೆ. ಲರ್ನಿಂಗ್ ಬಗ್ಗೆ ಮೊದಲೇ ವಿಡಿಯೋದಲ್ಲಿ ಹೇಳಿದ್ದೇನೆ. ಹಾಗಾಗಿನೇ ಸ್ಟೂಡೆಂಟ್ಸ್ ಇರಬಹುದು, ಯಾವುದೇ ಎಕ್ಸ್ಪರ್ಟ್ಗಳಿರಬಹುದು, ಹೆಚ್ಚು ಫೋಕಸ್ ಮಾಡೋದು ರೀಕಾಲ್, ರಿಟ್ರೀವಲ್ ಅಥವಾ ಆ್ಯಕ್ಟಿವ್ ಲರ್ನಿಂಗ್ ಮೇಲೆ, ಪ್ಯಾಸಿವ್ ರೀಡಿಂಗ್ ಅಥವಾ ಪ್ಯಾಸಿವ್ ವಿಡಿಯೋ ವಾಚಿಂಗ್ ಮೇಲೆ ಅಲ್ಲ. ಸೊ ಆ್ಯಕ್ಚುಯಲ್ ಲರ್ನಿಂಗ್ ಹ್ಯಾಪನ್ಸ್ ವೆನ್ ವಿ ರಿಟ್ರೀವ್ ಇನ್ಫಾರ್ಮೇಷನ್, ವೆನ್ ವಿ ರೀಕಾಲ್. ನಾವು ಹಾಗಾಗಿ ಅಂದ್ಕೊಂಡಿರೋದು ಒಂದು, ಇಷ್ಟು ದಿನ ಕಲಿತಾ ಇದ್ದೇವೆ, ಏನೋ ವಿಷಯವನ್ನು ಅರ್ಥ ಮಾಡ್ಕೊಳ್ತಾ ಇದ್ದೇವೆ ಅಂತ ಅಂದ್ಕೊಂಡಿರೋದು ಒಂದು, ಆ್ಯಕ್ಚುಲಿ ನಿಜವಾಗ್ಲೂ ಬ್ರೈನ್ ಒಳಗಡೆ ನಡೆಯೋದು ಇನ್ನೊಂದು. ಇದನ್ನು ನೀವೇ ಸರ್ಚ್ ಮಾಡಿ ನೋಡಿದ್ರು ಸಿಗುತ್ತೆ, ಬೇಕಿದ್ರೆ ನೀವೇ ಸರ್ಚ್ ಮಾಡಿ ನೋಡಿ. ಮೊದಲು ಹೇಳಿದ್ದೆ ಅಲ್ವಾ, ಓದೋದು ಪದೇ ಪದೇ ಓದೋದು ಒಳ್ಳೆ ಮೆಥಡ್ ಅಲ್ವೇ ಅಲ್ಲ ಅಂತ, ಅದರಲ್ಲೂ ಕಾಂಪಿಟೇಟಿವ್ ಎಕ್ಸಾಮಿಗೆ ಅಲ್ವೇ ಅಲ್ಲ ಅಂತ ಪ್ರತಿಯೊಂದು ಅಧ್ಯಯನಗಳು ಹೇಳ್ತಾ ಇದೆ. ಇನ್ನು 4ನೇ ಪಾರ್ಟು ಎನರ್ಜಿ, ಅಂದರೆ ಹಿಡನ್ ಫೌಂಡೇಶನ್ ಅಂತ. ಯಾವುದೇ ಕೆಲಸ ಮಾಡ್ಲಿಕ್ಕೆ ಹೋಗಬೇಕಾದ್ರೂ ಎನರ್ಜಿ ಇದ್ದರೆ ಮಾತ್ರ ನಮ್ಮ ಹತ್ರ ಮಾಡ್ಲಿಕ್ಕಾಗೋದು. ಕೆಲವೊಂದು ದಿನ ಹೇಗಿರುತ್ತೆ ನೀವು ಗೊತ್ತಿದೆ ಅಲ್ವಾ, ಕೆಲವೊಂದು ದಿನ ಫುಲ್ ಫೋಕಸ್ಡ್ ಆಗಿರ್ತೀರಿ, ಐಡಿಯಾಗಳು ಪದೇ ಪದೇ ಎಲ್ಲ ಕನೆಕ್ಟ್ ಆಗಿಬಿಡುತ್ತೆ, ಲರ್ನಿಂಗ್ ತುಂಬ ಈಸಿ ಅಂತ ಅನಿಸುತ್ತೆ. ಆದರೆ ಕೆಲವೊಂದು ದಿನ ಏನಾಗ್ಬಿಡುತ್ತೆ, ಶುರು ಮಾಡಬೇಕಾದ್ರೆ ಏನು ಎನರ್ಜಿನೇ ಇಲ್ಲ, ಮೂಡೇ ಇಲ್ಲ ಇವತ್ತು ಓದಲಿಕ್ಕೆ, ಮತ್ತು ಏನೋ ಘಟನೆ ನಡೆದಿರುತ್ತೆ ಅದನ್ನೇ ಮನಸ್ಸಿನಲ್ಲಿ ರಿಪೀಟ್ ಮಾಡ್ತಾ ಮಾಡ್ತಾ ಓವರ್ ಥಿಂಕ್ ಮಾಡ್ತಾ ಅದನ್ನು ಎನರ್ಜಿ ಇರೋದಿಲ್ಲ ಅಥವಾ ಮ್ಯಾನೇಜ್ ಆಗಿರೋದಿಲ್ಲ. ಲರ್ನಿಂಗ್ ಏನಾಗುತ್ತೆ, ಸ್ಲೋ ಆಗುತ್ತೆ. ತುಂಬ ಸ್ಲೋ ಆದಾಗ ಏನಾಗುತ್ತೆ, ನಮಗೆ ಪ್ರೋಗ್ರೆಸ್ ಕಾಣಿಸ್ಬೇಕು. ಯಾವುದ್ರಲ್ಲಾದರೂ ಪ್ರೋಗ್ರೆಸ್ ಕಾಣಿಸ್ಲಿಲ್ಲ ಅಂತಂದರೆ ಮೆದುಳಿಗೆ ಡೋಪಮಿನ್ ಹೋಗೋದಿಲ್ಲ. ಡೋಪಮಿನ್ ಅಂತಂದರೆ ನೀವು ಯಾವುದೋ ಒಂದು ಕೆಲಸವನ್ನು ಉತ್ಸಾಹದಿಂದ ಮಾಡಲಿಕ್ಕೆ ಅದು ಬೇಕು. ಈಗ ನಿಮಗೆ ಇನ್ಸ್ಟಾಗ್ರಾಮ್ ನೋಡಿದಾಗಲೂ ಡೋಪಮಿನ್ ಸಿಗುತ್ತೆ, ಮೆದುಳಿಗೆ ಅದರಲ್ಲಿ ಖುಷಿ ಸಿಗುತ್ತೆ. ಆ ಖುಷಿ ಸಿಕ್ಕಿ ಅದು ನಿಮ್ಮನ್ನು ಆ ಇನ್ಸ್ಟಾಗ್ರಾಮ್ ನೋಡ್ತಾ ಇರೋ ಥರನೇ ಮಾಡ್ತಾ ಇರುತ್ತೆ. ಪದೇ ಪದೇ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ರೀಲ್ಸ್ ಒಂದಾದಮೇಲೆ ಒಂದು ಯಾಕೆ ಖುಷಿ ಕೊಡುತ್ತೆ ಅಂತಂದರೆ ಮೆದುಳಿಗೆ ಅದರಿಂದ ಡೋಪಮಿನ್ ಸಿಗುತ್ತೆ, ಹೊಸತನ ಇರುತ್ತೆ, ಇಮೋಷನ್ಸು ಮತ್ತು ಹಾರ್ಮೋನ್ಸ್ ಅಲ್ಲೇ ಜನ್ರೇಟ್ ಆಗ್ತಾ ಇರುತ್ತೆ. ಸೊ ಆ ಡೋಪಮಿನ್ ಅನ್ನೋದು ನೀವು ಯಾವುದೋ ಕೆಲಸದಲ್ಲಿ ಸಾಧನೆ ಮಾಡಿದಾಗ ಅಥವಾ ಯಾವುದೋ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಾಗ ಆವಾಗಲೂ ಸಹ ರಿಲೀಸ್ ಆಗುತ್ತೆ. ಸೊ ನಮ್ಮ ಡೋಪಮಿನ್ ಸೋರ್ಸು ಇಂತಹ ನೋಬಲ್ ಸೋರ್ಸ್ಗಳಾಗಿರಬೇಕು. ಚೀಪ್ ಡೋಪಮಿನ್ ಹಿಂದೆ ಓಡಬಾರ್ದು. ಸೋಷಿಯಲ್ ಮೀಡಿಯಾ ಅಥವಾ ಯಾವುದೋ ಬೇರೆ ಬೇರೆ ಅನಗತ್ಯ ವಿಚಾರಗಳಿಂದ ಸಿಗುವಂಥ ಡೋಪಮಿನ್ ಹಿಂದೆ ಹೋದರೆ ಒಳ್ಳೆಯ ವಿಚಾರಗಳಿಂದ ಡೋಪಮಿನ್ ಸಿಗೋದು ಕಡಿಮೆ ಆಗುತ್ತೆ. ಹಾಗಾಗಿ ಎನರ್ಜಿ ಅನ್ನೋದು ಬಹಳ ಇಂಪಾರ್ಟೆಂಟು. ಒಳ್ಳೆ ಕೆಲಸಗಳಲ್ಲಿ ನೀವು ಎನರ್ಜಿ ಇನ್ವೆಸ್ಟ್ ಮಾಡಿದಾಗ ಡೋಪಮಿನ್ ಹೆಚ್ಚು ಸಿಗ್ತಾ ಹೋಗುತ್ತೆ. ಅದರಲ್ಲಿ ಕಿಕ್ ಸಿಗೋದು ಅಂತ ಹೇಳ್ತಾರೆ ನೋಡಿ ಕೆಲವರಿಗೆ ಮಾದಕ ದ್ರವ್ಯಗಳಲ್ಲಿ ಕಿಕ್ ಸಿಗುತ್ತೆ. ಆದರೆ ಇಂತಹ ಯಾವುದೋ ಸಕ್ಸಸ್ಫುಲ್ಲಾಗಿ ಮಾಡಿದಾಗ ಅಥವಾ ನೀವು ಎಫರ್ಟ್ ಹಾಕ್ತಾ ಇರೋದು ನಿಮಗೆ ಕಣ್ಣಿಗೆ ಕಾಣಿಸ್ದಾಗಲೂ ಸಹ ನೀವು ಮುಂದುವರಿತಾ ಇರ್ತೀರಿ. ಹಾಗಾಗಿ ಅಟೆನ್ಷನ್ನು, ಡಿಸಿಷನ್ ಮೇಕಿಂಗು, ಲರ್ನಿಂಗು, ಸೆಲ್ಫ್ ಕಂಟ್ರೋಲ್. ಸೊ ಈ ರೀತಿ ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟು ಬೇರೆ ಬೇರೆ ವಿಷಯಗಳನ್ನು ಹೇಳಿದ್ರು, ಸ್ಟಾರ್ಟಿಂಗಲ್ಲಿ ಅದು ಬಂದು ತಲುಪೋದಲ್ಲಿ ಎನರ್ಜಿ ಮ್ಯಾನೇಜ್ಮೆಂಟಿಗೆ. ಇನ್ನು ನಿಮಗೆ ಗೊತ್ತಿರಬಹುದು, ಯಾವುದೇ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನೋಡಿದಾಗ ಅವರ ಪರ್ಫಾರ್ಮೆನ್ಸ್ ಕಾಣಿಸುತ್ತೆ ನಮಗೆ. ಅವರು ಯಾವುದೋ ಒಂದು ಫೀಲ್ಡಲ್ಲಿ ಟಾಪರ್ ಆಗಿರಬಹುದು, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿರಬಹುದು, ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇರುತ್ತೆ. ಆದರೆ ಹಿಡನ್ ಲೇಯರ್ಗಳು ಕಾಣಿಸೋದಿಲ್ಲ. ಹಿಡನ್ ಲೇಯರ್ ಏನು, ಮೊದಲು ಎನರ್ಜಿ ಅಂದರೆ ಬ್ಯಾಟ್ರಿ ಆದಮೇಲೆ ಅಟೆನ್ಷನ್. ಎನರ್ಜಿ ಚೆನ್ನಾಗಿದ್ದರೆ ಚೆನ್ನಾಗಿ ನಾವು ಒಂದು ವಿಷಯವನ್ನು ಕಲ್ತ್ಕೋಬಹುದು. ಅಟೆನ್ಷನ್ ಚೆನ್ನಾಗಿದ್ದರೆ ಕಲ್ತ್ಕೊಳ್ತೇವೆ. ಆಮೇಲೆ ಮೆಮೊರಿ. ಅಟೆನ್ಷನ್ ಚೆನ್ನಾಗಿದ್ದರೆ ಕಲಿತು ಅದನ್ನು ಮೆಮೊರಿಲಿ ಇಟ್ಕೊಳ್ತೇವೆ, ರೀಕಾಲ್ ಮಾಡ್ತೇವೆ. ಆದರೆ ತುಂಬ ಜನ ಏನು ಮಾಡ್ತಾರೆ, ಇದು ಯಾವುದ್ರ ಕಡೆನೂ ಗಮನ ಕೊಡದೆ ಪ್ರೊಡಕ್ಟಿವಿಟಿ ಟ್ರಿಕ್ಸ್ ಅಥವಾ ಸ್ಟಡಿ ಟೆಕ್ನಿಕ್ಸ್, ಫೋಕಸ್ ಹ್ಯಾಕ್ಸ್ ಅಂತಂದರೆ ಓದಬೇಕಾದ್ರೆ ಯಾವುದೋ ಮ್ಯೂಸಿಕ್ ಹಾಕ್ಕೊಳ್ಳೋದು, ಇಂಥ ಮ್ಯೂಸಿಕ್ ಹಾಕ್ಕೊಂಡ್ರೆ ಫೋಕಸ್ಡ್ ಆಗಿರ್ತೇವೆ. ಇದೆಲ್ಲ ಟ್ರೈ ಮಾಡಿ ನೋಡಿರಬಹುದು ಸಹ ನೀವು. ಅಂದರೆ ತುಂಬ ಜನ ಇದನ್ನು ಟ್ರೈ ಮಾಡಿರ್ತಾರೆ. ನಾನು ಮೊದಲು ಈ ಥರದ್ದೆಲ್ಲ ಟ್ರೈ ಮಾಡಿ ನೋಡಿದ್ದೇನೆ. ಆದರೆ ಅದು ವರ್ಕ್ ಆಗಲ್ಲ ಬಹಳ ದಿನ ಅಲ್ವಾ. ನಾವು ರೂಟ್ ಕಾಸ್, ಮೂಲ ಸಮಸ್ಯೆಯನ್ನು ನಿವಾರಿಸಿದ ಹೊರತು ಇಂತಹ ಅಲ್ಟರ್ನೇಟಿವ್ ಮೆಥಡ್ಸ್ಗಳು ವರ್ಕ್ ಆಗೋದಿಲ್ಲ. ಬ್ಯಾಟ್ರಿ ಒಂದು ಕಡೆ ಡೈ ಆಗ್ತಾ ಇದೆ, ಸ್ಕ್ರೀನ್ ಫ್ಲಿಕ್ಕರ್ ಆಗ್ತಾ ಇದೆ, ಮತ್ತು ಸ್ಟೋರೇಜ್ ಸಿಸ್ಟಮ್ ಸರಿಯಾಗಿಲ್ಲ ಅಂತಂದರೆ ಯಾವುದೇ ಆ್ಯಪ್ ಬಂದರೂ ಸಿಸ್ಟಮ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇನ್ನು ಮೇಲೆ
ಹೌ ಕ್ಯಾನ್ ಐ ವರ್ಕ್ ಹಾರ್ಡರ್ ಅಂತ ಕೇಳೋ ಬದಲು ನನ್ನ ಯಾವ ಸಿಸ್ಟಮ್ ಸಮಸ್ಯೆನ ಎದುರಿಸ್ತಾ ಇದೆ ಅಂತ ಕೇಳ್ಕೊಳ್ಳಿ. ಇನ್ನಷ್ಟು ಫೋಕಸ್ಡ್ ಆಗಿರಬೇಕು ಅಥವಾ ಇನ್ನಷ್ಟು ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋದಲ್ಲ ವಿಷಯ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಎನರ್ಜಿ ಪ್ರಾಬ್ಲಮ್ಮ, ಅಟೆನ್ಷನ್ ಪ್ರಾಬ್ಲಮ್ ಅಥವಾ ಮೆಮೊರಿ ಪ್ರಾಬ್ಲಮ್ ಇದು. ಈ 3 ವಿಭಾಗಗಳನ್ನು ಹೇಗೆ ನಿರ್ವಹಿಸ್ತಾ ಇದ್ದೀರಿ ಇದನ್ನು ಮೊದಲು ಪ್ರಶ್ನೆ ಮಾಡ್ಕೋಬೇಕು. ಈಗ ಉದಾಹರಣೆಗೆ ಮೊದಲನೇ ಬೇಸ್ ಏನು? ಎನರ್ಜಿ. ಎನರ್ಜಿ ಅಂತಂದರೆ ಹೇಗೆ ಎನರ್ಜಿ ನಿಭಾಯಿಸೋದು ಅಥವಾ ಎನರ್ಜಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದರೆ ಹೇಗೆ ಗೊತ್ತಾಗುತ್ತೆ ಅದನ್ನು ನಾವು ತಿಳ್ಕೊಳ್ಬೇಕು. ಇಡೀ ದಿನ ಓದ್ತಾ ನೀವು 7 ಗಂಟೆ 8 ಗಂಟೆ ನಿದ್ದೆ ಮಾಡಾದ ಮೇಲೂ ಇಡೀ ದಿನ ಸುಸ್ತಾಗ್ತಾ ಇದೆ ಅಂತಂದರೆ ಏನು ಮಾಡೋದು? ಯಾವುದೋ ಒಂದು ನ್ಯೂಟ್ರಿಯೆಂಟ್ಸ್ ಡೆಫಿಷಿಯನ್ಸಿ ಇರಬಹುದು, ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಕೆಲವೊಂದು ಸಮಸ್ಯೆಗಳಿರಬಹುದು, ಚೆಕ್ ಮಾಡಿಸ್ಕೊಳ್ಳೋದು. ಫುಲ್ ಸ್ಲೀಪ್ ಅಥವಾ 7 ರಿಂದ 8 ಗಂಟೆ ನಿದ್ದೆ ಮಾಡಿದ ಮೇಲೆ ನಿಮಗೆ ಇಡೀ ದಿನ ಸುಸ್ತಾಗ್ತಾ ಇದೆ. ಇದರ ಜೊತೆ ಆಹಾರ, ನ್ಯೂಟ್ರಿಯೆಂಟ್ ಫುಡ್ಸ್ಗಳನ್ನೇ, ಪೋಷಕಾಂಶಯುಕ್ತ ಆಹಾರವನ್ನೇ ತೆಗೆದುಕೊಳ್ತಾ ಇದ್ದೀರಿ ಅಂತಂದರೆ ಆವಾಗಲೂ ಸಹ ನಿಮಗೆ ಸುಸ್ತಾಗ್ತಾ ಇದೆ ಅಂದರೆ ದೈಹಿಕವಾಗಿ ಏನಾದರೂ ಪ್ರಾಬ್ಲಮ್ಗಳಿರಬಹುದು, ಮೊದಲು ಚೆಕ್ ಮಾಡಿಸ್ಕೊಳ್ಳಿ. ಹಾಗಾಗಿ ನಿದ್ದೆ ಸರಿಯಾಗಿ ಮಾಡಿ, ಆಹಾರ ಸರಿಯಾಗಿರುವಂಥದ್ದನ್ನೇ ಸೇವಿಸಿ. ಜಂಕ್ ಫುಡ್ಡಿಂದ ಯಾವತ್ತೂ ಬ್ರೈನಿಗೆ ಒಳ್ಳೆಯದಾಗಲ್ಲ, ದೇಹಕ್ಕೆ ಒಳ್ಳೆಯದಾಗೋದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಗಮನ ಇರಲಿ. ಮತ್ತು ನೀರು, ದಿವಸಕ್ಕೆ ನಿಮ್ಮ ಒಂದು ನೀರಿನ ವಾಟರ್ ಡ್ರಿಂಕಿಂಗ್ ಹ್ಯಾಬಿಟ್ ಏನಿದೆ ಅಂತ ನನಗೆ ಗೊತ್ತಿಲ್ಲ. ವಯಸ್ಕರಿಗೆ ಎಷ್ಟು ನೀರು ಬೇಕು ಅಂತ ಇರುತ್ತೆ, 3 to 4 ಲೀಟರ್ಸ್. ಅಥವಾ ನೀವು ಓದಬೇಕಾದ್ರೂ ಬ್ರೇಕ್ ತಗೊಂಡಾಗ ನೀರು ಕುಡಿಯೋದು, ಈ ಥರದನ್ನು ಮಾಡ್ತಾ ಹೋಗಿ. ಮತ್ತು ಫುಲ್ 4-5 ಗಂಟೆ ಒಂದೇ ಕಡೆ ಫೋಕಸ್ಡ್ ಆಗಿದ್ದರೆ ಆಮೇಲೆ ಎಕ್ಸಾಸ್ಟ್ ಆಗುತ್ತೆ ಬ್ರೈನು. 1 ಗಂಟೆಗೆ ಅಥವಾ ಒಂದು 50 ನಿಮಿಷಕ್ಕೆ ಒಂದು 10 ನಿಮಿಷದ ಬ್ರೇಕ್ ತಗೊಳ್ಳೋದು, ಈ ಥರ ಮಾಡ್ತಾ ಹೋಗಿ. ಎನರ್ಜಿ ಮ್ಯಾನೇಜ್ ಮಾಡಬೇಕು ಮೊದಲು. ಎನರ್ಜಿ ಚೆನ್ನಾಗಿದೆ ಅಂತಂದರೆ ಆಮೇಲೆ ಅಟೆನ್ಷನ್ ಅಂತಂದರೆ ಈಗ ನಮಗೆ ಜಾಸ್ತಿ ದೊಡ್ಡ ಪ್ರಾಬ್ಲಮ್ ಏನು, ದೊಡ್ಡ ಸಮಸ್ಯೆ ಅಂದರೆ ಡಿಸ್ಟ್ರ್ಯಾಕ್ಷನ್ನು ಮುಖ್ಯವಾಗಿ ಈಗಿನ ಕಾಲದಲ್ಲಿ ಫೋನಿಂದನೇ ಡಿಸ್ಟ್ರ್ಯಾಕ್ಷನ್ ಆಗೋದು. ಫೋನಿಂದ ಡಿಸ್ಟ್ರ್ಯಾಕ್ಷನ್ ಆಗ್ತಾ ಇದೆ. ಆದರೆ ಫೋನಲ್ಲೇ ನೀವು ಎಲ್ಲ ವೀಡಿಯೋಸು ಲೆಕ್ಚರು ನೋಡಬೇಕು ಅಂತಂದರೆ ಏನು ಮಾಡಬಹುದು? ನೋಟಿಫಿಕೇಷನ್ ಆಫ್ ಮಾಡಬೇಕು, ಬೇಡದೇ ಇರೋ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡಬೇಕು ಅಥವಾ ಸೈಲೆಂಟ್ ಮಾಡಿಡಬೇಕಾಗತ್ತೆ. ನಿಮಗೆ ನಿಮ್ಮ ಗುರಿ ಬಗ್ಗೆ ಕ್ಲಾರಿಟಿ ಇದೆ ಅಲ್ವಾ? ಆ ಪ್ರಶ್ನೆಯನ್ನು ಮೊದಲು ಕೇಳ್ಕೊಳ್ಳಿ. ಏನೇನೋ ಮಾಡ್ತೇನೆ ಅಂತ ಹೋದರೆ ತುಂಬ ಟೈಮ್ ಬೇಕಾಗುತ್ತೆ ಅಷ್ಟೇ, ಇದು ಆಗಲ್ಲ ಅಂತಲ್ಲ. ತುಂಬ ಟೈಮ್ ತಗೊಂಡು ಆ ಕಡೆ ಈ ಕಡೆ ಮ್ಯಾನೇಜ್ ಮಾಡ್ತಾ ಹೋಗಬೇಕಾಗತ್ತೆ. ಮೊದಲು ಗುರಿ ಕ್ಲಿಯರ್ ಇರಲಿ. ಆಮೇಲೆ ನಿಮ್ಮ ಕಣ್ಣು ಮುಂದೆ ನೀವು ಓದಬೇಕಾಗಿರೋ ಡೆಸ್ಕು ಅಥವಾ ಟೇಬಲ್ ಇರ್ತದೆ ಅಲ್ವಾ, ಆ ಟೇಬಲ್ ಮೇಲೆ ನಿಮ್ಗೆ ಏನು ಮಾಡಬೇಕು ಅನ್ನೋದು ಕಾಣ್ತಾ ಇರಬೇಕು. ತುಂಬ ಜನರಿಗೆ ಹೇಳಿದ್ದೆ, ಬೆಳಿಗ್ಗೆ ಎದ್ದ ತಕ್ಷಣ ಯಾವುದನ್ನು ಪ್ಲ್ಯಾನ್ ಮಾಡಬೇಡಿ. ಹಿಂದಿನ ದಿನ ರಾತ್ರಿ ಮಲ್ಕೊಳ್ಬೇಕಾದ್ರೆ ಪ್ಲ್ಯಾನ್ ರೆಡಿ ಆಗಿರಬೇಕು, ನಾಳೆ ಏನು ಮಾಡಬೇಕು ಅನ್ನೋದು. ಇಲ್ಲ ಅಂತಂದರೆ ಬೆಳಿಗ್ಗಿನ ವಿಲ್ ಪವರ್ ಪ್ಲ್ಯಾನಿಂಗಿಗೆ ವೇಸ್ಟ್ ಆಗಬಾರ್ದು. ಹಿಂದಿನ ದಿನ ರಾತ್ರಿ ಡಿಸೈಡ್ ಮಾಡಿ ಮಲಗೋಕ್ಕಿಂತ ಮೊದಲು ಮಾರನೇ ದಿನ ಎದ್ದು ಜಸ್ಟ್ ಸ್ಟಾರ್ಟ್ ಮಾಡೋದು ಆ್ಯಕ್ಷನ್ ಅಷ್ಟೆ. ಆವಾಗ ಮತ್ತೆ ಪ್ಲ್ಯಾನ್ ಮಾಡ್ತಾ ಕೂರಬೇಡಿ ದಯವಿಟ್ಟು. ಮತ್ತು ಮಲ್ಟಿ ಟಾಸ್ಕಿಂಗ್ ಅನ್ನೋದು ಒಂದು ಮಿತ್ ಇದೆ. ಮಲ್ಟಿ ಟಾಸ್ಕಿಂಗಲ್ಲೂ ಬೇರೆ ಬೇರೆ ರೀತಿ ಇದೆ, ನಾನು ಎಲ್ಲವನ್ನೂ ಅಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನೀವು ಸ್ಟಡಿ ಮಾಡ್ತಾ ಇರೋರು ಓದಬೇಕಾದ್ರೆ ಇನ್ಯಾವುದನ್ನು ಮಾಡ್ತಾ ಇದ್ದರೆ ಕಾಗ್ನಿಟಿವ್ ಲೋಡ್ ಜಾಸ್ತಿ ಆಗುತ್ತೆ. ಆವಾಗ ಮೆಮೊರಿ, ಅಟೆನ್ಷನ್ ಈ ಸಿಸ್ಟಮ್ಗಳು ಚೆನ್ನಾಗಿ ವರ್ಕ್ ಆಗೋದಿಲ್ಲ. ಮೆಮೊರಿಗೆ ಏನು ಮಾಡೋದು ಹಾಗಾದರೆ? ಫೋಕಸ್ಡ್ ಆಗಿದ್ದೀರಿ ಅಂತಂದರೆ ಮೆಮೊರಿ ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ ಆ್ಯಕ್ಟಿವ್ ರೀಕಾಲ್, ಕ್ವಶ್ಚನ್, ಟೆಸ್ಟ್ ಅಟೆಂಡ್ ಮಾಡೋದು ಬೆಸ್ಟ್ ಮೆಥಡ್. ಅದಕ್ಕಿಂತ ಬೆಸ್ಟ್ ಮೆಥಡ್ ಸದ್ಯದಲ್ಲಿ ಯಾವುದೂ ಇಲ್ಲ. ಪದೇ ಪದೇ ಟೆಸ್ಟ್ ತಗೊಳ್ಳೋದು ಒಳ್ಳೆಯದು. ಓದೋದು ವರ್ಸ್ಟ್ ಮೆಥಡ್ ಅಥವಾ ಲೀಸ್ಟ್ ಎಫಿಷಿಯೆಂಟ್ ಮೆಥಡ್. ಪದೇ ಪದೇ ಅದನ್ನೇ ಓದೋದು ಲೀಸ್ಟ್ ಎಫಿಷಿಯೆಂಟ್ ಮೆಥಡ್ ಹೇಳ್ತಾ ಇದ್ದೇನೆ. ಮತ್ತು ನೀವು ಏನು ಕಲ್ತಿದ್ದೀರೋ ಅದನ್ನು ಬೇರೆಯವರಿಗೆ ಟೀಚ್ ಮಾಡೋದು ಬೆಸ್ಟ್ ಮೆಥಡ್. ಅಂದರೆ ಒಂದು ಟೆಸ್ಟ್ ತಗೊಳ್ಳೋದು, ಇಲ್ಲಾಂದರೆ ಟೀಚ್ ಮಾಡೋದು, ಅದು ಸಹ ಬೆಸ್ಟು. ಇನ್ನೊಂದು ಸ್ಪೇಸ್ಡ್ ರಿಪಿಟೇಷನ್ ಅಂತ ಹೇಳ್ತೇವೆ. ಸ್ಪೇಸ್ಡ್ ರಿಪಿಟೇಷನ್ ಅಂತಂದರೆ ಪದೇ ಪದೇ ಇವತ್ತು ನಾಳೆ ಅದನ್ನೇ ಓದ್ತಾ ಕೂರೋದಲ್ಲ. ಒಂದು ದಿನ ತಿಳ್ಕೊಳ್ತೀರಿ, ಮಾರನೇ ದಿನ ಗ್ಯಾಪ್ ಕೊಡ್ತೀರಿ, 3ನೇ ದಿನ, 7ನೇ ದಿನ, 15ನೇ ದಿನ, 1 ತಿಂಗಳಿಗೆ ಒಂದು ಸಾರಿ, ಈ ಥರ. ಅಷ್ಟು ಸ್ಪೇಸ್ಡ್ ರಿಪಿಟೇಷನ್ ಅಂತ ಕರೀತಾರೆ. ಗ್ಯಾಪ್ ಕೊಟ್ಟು ಅದನ್ನು ರೀಕಾಲ್ ಮಾಡೋದು. ಗ್ಯಾಪ್ ಕೊಟ್ಟಾಗ ಮೆದುಳಿನಲ್ಲಿ ಕೆಲವೊಂದು ನ್ಯೂರಾನ್ಸ್ಗಳು ಲೂಸ್ ಆಗಬಹುದು. ಮತ್ತೆ ನೀವು ಅದನ್ನು ರೀಕಾಲ್ ಮಾಡ್ಕೊಳ್ತೀರಲ್ವ, ಆವಾಗ ಇನ್ನಷ್ಟು ಬಲವಾಗಿ ಮೆದುಳಿನಲ್ಲಿ ಅದು ಕೂತ್ಕೊಳ್ಳುತ್ತೆ. ಸೊ ಹಾಗೆ ನಾವು ಅದನ್ನು ಮೆಮೊರಿಯನ್ನು ಸ್ಟ್ರಾಂಗ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಇದು ಮುಖ್ಯವಾಗಿ ಇವತ್ತು ನಾನು ಹೇಳಬೇಕಾಗಿತ್ತು. ಎಷ್ಟು ಅರ್ಥ ಆಗಿದೆ ಅಥವಾ ಏನಾದರೂ ಸೊಲ್ಯೂಷನ್ ಸಿಕ್ಕಿದೆಯಾ ಕೆಲವೊಂದಕ್ಕೆ ಅಂತ ನನಗೆ ಗೊತ್ತಿಲ್ಲ. ಇನ್ನೂ ಬೇರೆ ಬೇರೆ ವಿಡಿಯೋಗಳು ಬರುತ್ತೆ ಮಾಸ್ಟರ್ ಯುವರ್ ಸೆಲ್ಫ್ನಲ್ಲಿ.
ಮತ್ತೆ ಇನ್ನೂ ಹಲವಾರು ವಿಷಯಗಳನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.